ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ. ಹೋಮ್ ಮಿನಿಸ್ಟರ್ ಫಸ್ಟ್ ರಿಯಾಕ್ಷನ್. ನಮ್ಮದೇ FSL ರಿಪೋರ್ಟ್ ಆಧರಿಸಿ 3 ಬಂಧಿಸಿದ್ದೇವೆ. ಪಾಕ್ ಪರ ಘೋಷಣೆ ಕೂಗಿದ್ಯಾರು? 3 ಜನ ಇದ್ರಾ, ಬೇರೆಯವರು ಕೂಡ ಇದ್ರಾ? ಅದು ಕೂಡ ಗೊತ್ತಾಗಬೇಕಲ್ಲ. ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು FSL ರಿಪೋರ್ಟ್ ಬರಲಿ, ಬಂದ ಮೇಲೆ ಕ್ರಮ ತಗೊಳ್ತೀವಿ. ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾ ಇದ್ದಾರೆ, ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಏನು ಹೇಳ್ತಾರೆ? ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದೆ, FSL ರಿಪೋರ್ಟ್ ಬರಲಿ, FSL ರಿಪೋರ್ಟ್ನಲ್ಲಿ ಪಾಸಿಟಿವ್ ಆಗಿ ಬಂದರೆ ಕ್ರಮ ತಗೊಳ್ತೀವಿ, ಯಾರದೇ ಮುಲಾಜಿಲ್ಲ ಅಂತ ಹೇಳಿದ್ದೇವೆ. ಆಮೇಲೆ ಇನ್ನೊಂದು ಘಟನೆ ಈಗ ಬೆಳಕಿಗೆ ಬಂದಿರೋದು 2022 ನವೆಂಬರ್ನಲ್ಲಿ ಮಂಡ್ಯದಲ್ಲಿ BJPಯವರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತೇಳಿ ಬಂದಿದೆ. ಅವತ್ತು ಅವ್ರ ಸರ್ಕಾರ ಇತ್ತು, ಅವ್ರು ಯಾಕೆ ಅವತ್ತು ಕ್ರಮ ತಗೊಳ್ಳಿಲ್ಲ ಅಂಥೇಳಿ ಈಗ ನಮಗೆ ಅದು ಗೊತ್ತಾದ ಮೇಲೆ ಈಗ ಅನ್ನಿಸ್ತಾ ಇದೆ, ಅವ್ರು ಯಾಕೆ ಕ್ರಮ ತಗೊಳ್ಳಿಲ್ಲ. ಅದಕ್ಕಾಗಿ ಈಗ ಅವ್ರನ್ನೂ ನಾವು ಕ್ರಮ ತಗೋಬೇಕಲ್ಲ. ಅದಕ್ಕೆ ಮಂಡ್ಯದವರು SP ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಈಗ ಕ್ರಮ ತಗೊಳ್ತಾ ಇದ್ದಾರೆ. ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಅವ್ರು ಯಾಕೆ ಕೂಗಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅವರು ಹೇಳಬೇಕಲ್ಲ. ಈಗ ಅದು ಯಾವ ಡೀಟೇಲ್ಸು ನನಗೆ ಈಗ ಗೊತ್ತಿಲ್ಲ, ಇನ್ನೂ ಕೂಡ ಅದರ ಡೀಟೇಲ್ಸ್ ಎಲ್ಲ ತಗೊಳ್ತೇನೆ. ಆದರೆ ನವೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರೆಲ್ಲ ಕೂಗಿದ್ದಾರೆ. ಅದು ಇದು ಎಲ್ಲ ಒಂದೇ ಅಂತ ಅಲ್ವಾ? ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅದು ಒಂದೇ, ಇದು ಒಂದೇ. ಅದರಲ್ಲಿ BJPಯವರೇ ಕೂಗಿರೋದು, BJPಯವರೇ ಕೂಗಿದ್ದಾರೆ. ಅದನ್ನ ಈಗ ಪರಿಶೀಲನೆ ಮಾಡ್ತಾರೆ. 2 ವರ್ಷದ ಹಿಂದಿನ ಪ್ರಕರಣಕ್ಕೆ ಈಗ FIR ಹಾಕಿದ್ದೀರಾ? ಅಲ್ಲ ಇರ್ಬೋದು. ಪಾಕಿಸ್ತಾನ್ ಜಿಂದಾಬಾದ್ ಒಂದೇ ಅಲ್ವಾ? 2 ವರ್ಷ ಅವತ್ತು ಅವ್ರು ಮಾಡಿರ್ಬೋದಾಗಿತ್ತು, ಅದು ಮಾಡಿಲ್ಲ. ಅದಕ್ಕೆ ಈಗ ನಾವು ಪ್ರಶ್ನೆ ಮಾಡಿರ್ಲಿಲ್ವಲ್ಲ ಸರ್? ಗೊತ್ತಿಲ್ಲ, ಅವಾಗ ನಮ್ಗೆ ಯಾರಿಗೂ ನಾವಿರ್ಲಿಲ್ವಲ್ಲ ಸರ್ಕಾರದಲ್ಲಿ. ವಿಪಕ್ಷ ಆಗಿ ಅದನ್ನ ಕೇಳಬೇಕಿತ್ತಲ್ವಾ? ಹೌದು, ಕೇಳಬೇಕಾಗಿತ್ತು, ಕೇಳಿಲ್ಲ. ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಈಗ ಅದು ಬಂದಿದೆ. ಅದಕ್ಕೆ ಇದು ಆದಮೇಲೆ ಅದು ಆಗಬೇಕಲ್ಲ ಅಂತ ಹೇಳಿ ಅದಕ್ಕೆ ಮಾಡಿದ್ದಾರೆ. ನೋಡೋಣ ಮುಂದೆ ಏನು. ಓಕೆ, ಎಲ್ಲ ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪೇ. ಯಾರು ತಪ್ಪು ಮಾಡಿದ್ರು ತಪ್ಪೇನೆ. ಇವ್ರ ವಿರುದ್ಧ ನೀವು ಕ್ರಮ ತೊಗೊಂಡ್ರೆ ಅವ್ರ ವಿರುದ್ಧನೂ ತಗೋಬೇಕು. ಅವ್ರ ಪರವಾಗಿ ಏನು ಮಾತನಾಡ್ತಾ ಇಲ್ಲ. ಅದು 2 ವರ್ಷ ಆಗಿರಲಿ, 10 ವರ್ಷ ಆಗಿರಲಿ, ಪ್ರಕರಣ ನಿಜ ಅಂತ ಆಯಿತು ಅಂತಂದರೆ, ಪೂರಕವಾದ ಸಾಕ್ಷಿಗಳು ಸಿಕ್ಕಿದ್ರೆ ಅವ್ರ ವಿರುದ್ಧನೂ ಕ್ರಮ ತಗೊಳ್ಳಿ. ಖಂಡಿತವಾಗಿ ಜನ ಅದನ್ನು ಒಪ್ತಾರೆ.